ಮ್ಯಾಮ್ ಈಗ ನನ್ನ ಪ್ರಶ್ನೆ ಕೇಳೋದಾದ್ರೆ ನಂಬರ್ 8 ಅದನ್ನ ಈ ಕಡೆ ಮಾಡಿ ಅಂತಂದ್ರೆ ಅದು ಇನ್ಫಿನಿಟಿ ಅಂತ ಹೇಳ್ತಾರೆ. ಸೊ ಅದು ನಿಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಏನೆಲ್ಲ ಲಕ್ಕನ್ನ ತಂದ್ಕೊಡ್ಬಹುದು ಅಂತ ಹೇಳಿ. ನ್ಯೂಮರಾಲಜಿ ಪ್ರಕಾರ 8 ಅನ್ನೋದು ಸ್ಯಾಟರ್ನ್ ಗೆ ಸಂಬಂಧಪಟ್ಟದ್ದು. ಸ್ಯಾಟರ್ನ್ ಅಂದ್ರೆ ಕನ್ನಡದಲ್ಲಿ ಅಥವಾ ತೆಲುಗುವಲ್ಲಿ ಶನಿ ದೇವರಿಗೆ ನಾವು ಕಂಪೇರ್ ಮಾಡ್ತೀವಿ. ಶನಿ ಅಂದಿದ ತಕ್ಷಣ ಏನೋ ಭಯ ಪಡ್ತಾರೆ, ಅಷ್ಟು ಕಷ್ಟಗಳು ಬರುತ್ತೆ, ಶನಿ ದಶೆ ನಡೀತಾ ಇದೆ, ರಾಹು ದಶೆ ನಡೀತಾ ಇದೆ ಅಂತ ಹೇಳ್ತಾರಲ್ಲ. ಶನಿ ದಶೆ ಇದ್ದಾಗ ಸ್ಯಾಟರ್ನ್ ಅಂದ್ರೆ ಏನಮ್ಮ, ನೀವು ಆಸ್ ಎ ಸೈನ್ಸ್ ಸ್ಟೂಡೆಂಟ್ ಗೊತ್ತಿರತ್ತೆ. ಸೂರ್ಯನ ಸುತ್ತೋ ಪ್ಲಾನೆಟ್ಸ್ ಅಲ್ಲಿ ಸ್ಲೋ ಆಗಿ ಮೂವ್ ಆಗೋ ಪ್ಲಾನೆಟ್ ಅಂದ್ರೆ ಏನ್ ಹೇಳಿ? Saturn ಸ್ಲೋ ಮೂವ್ಮೆಂಟ್, ವೆರಿ ಸ್ಲೋ ಕಂಪೇರ್ ಟು ಅದರ್ ಪ್ಲಾನೆಟ್ಸ್. Saturn ಈಸ್ ವೆರಿ ಸ್ಲೋ ಮೂವ್ಮೆಂಟ್. ಅದಕ್ಕೆ ಈ ಶನಿ ದೇವರಿಗೆ ಕಂಪೇರ್ ಮಾಡ್ತೀವಿ. ಯಾಕಂದ್ರೆ ಶನಿ ಕೊಡೋ ರಿಸಲ್ಟ್ ಇದೆಯಲ್ಲ ವೆರಿ ಸ್ಲೋ. ತುಂಬಾ ಕಷ್ಟಗಳು ಕೊಟ್ಟು ರಿಸಲ್ಟ್ ಅನ್ನೋದು ಕೊಟ್ಟ. ಬಟ್ ರಿಸಲ್ಟ್ ಕೊಟ್ರೆ ರಾಜಯೋಗ ಕೊಡುತ್ತೆ ಶನಿ. ಅದು ಗೊತ್ತಿಲ್ಲ ಜನರಿಗೆ.